ತೂಕದ ಸಮಯದಲ್ಲಿ ತಾವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಬಹುಶಃ ನಾನು ಒಬ್ಬರಿಗೆ ಅಮ್ಮ ಅಲ್ಲ, ನಮಗೆಲ್ಲರೂ ಅಮ್ಮ ಅಂತಕ್ಕಂಥ ಭಾವನೆ ಅವೆಲ್ಲ ಕಳೆದ 2 ದಿನಗಳ ಕಾಲ ಮಧ್ಯರಾತ್ರಿ ಬೆಳಗಿನ ಜಾವದಲ್ಲೂ ನಿದ್ದೆಯನ್ನು ಮಾಡದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಂತದ್ದಲ್ಲ, ನಮ್ಮ ಕುಟುಂಬದ ನಮ್ಮ ತಾಯಿಯನ್ನ ಕಳ್ಕೊಂಡಿದ್ದೇವೆ ಅಂತಕ್ಕಂಥ ನಿಮ್ಮ ಹೃದಯದಲ್ಲಿ ಆ ತಾಯಿಗೆ ಸ್ಥಾನ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಕುಟುಂಬದ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಅದರ ಜೊತೆಗೆ ನಿಮ್ಮೆಲ್ಲರಲ್ಲಿ ಮನವಿ, ಈಗ ಶಾಸ್ತ್ರೋಕ್ತವಾಗಿ ಯಾವೊಂದು ಕೊನೆಯ ಹಂತದ ವಿಧಿವಿಧಾನಗಳನ್ನ ಮಾಡಬೇಕಾಗಿದೆ. ಕುಟುಂಬದ ಸದಸ್ಯರುಗಳು ಆ ಒಂದು ಕಾರ್ಯವನ್ನು ಮಾಡಿದ ನಂತರ ನಿಮ್ಮೆಲ್ಲರಿಗೆ ಶಾಂತ ರೀತಿಯಿಂದ ಇಲ್ಲಿ ಅವರ ದರ್ಶನ ಪಡಲಿಕ್ಕೆ ಅವಕಾಶ ಕೊಡ್ತೀವಿ. ಅದರ ಜೊತೆಗೆ ಇವತ್ತು ಸರ್ಕಾರದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ರೀತಿಯ ಒಂದು ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಎಲ್ಲರೂ ಹಲವಾರು ಮಂತ್ರಿಗಳು ಮತ್ತು ಕ್ಯಾಬಿನೆಟ್ನ ಮಂತ್ರಿಗಳು ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲರೂ ಭಾಗವಹಿಸಿ ಹಲವಾರು ಶಾಸಕ ಮಿತ್ರರು, ಹಲವಾರು ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಎಲ್ಲರೂ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ವಿಶೇಷವಾಗಿ ಅವರು ಸಹ ಅವರ ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ನನ್ನ ತಾಯಿ ಮುಕ್ತಿಯನ್ನು ಪಡೆಯತಕ್ಕಂಥ ಒಂದು ಆತ್ಮ ಶಾಂತಿಯನ್ನು ಪಡೆಯತಕ್ಕಂಥದಕ್ಕೆ ಎಲ್ಲರ ಆಶೀರ್ವಾದ ಏನಿದೆ. ನಿಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ಗೌರವಪೂರ್ವಕ ವಂದನೆಗಳನ್ನ ರಾಜ್ಯ ಸರ್ಕಾರಕ್ಕೆ ಎಲ್ಲರಿಗೂ ಸಲ್ಲಿಸ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಕ್ಷಮಿಸಬೇಕು, ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ, ಅದರ ಜೊತೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ, ಅದರ ಜೊತೆಗೆ ಅತ್ಯಂತ ವಿಶೇಷವಾದಂತಹ ನನ್ನ ಕೃತಜ್ಞತೆ ನನ್ನ ಮಾಧ್ಯಮದ ಸ್ನೇಹಿತರಿಗೆ. ನನ್ನ ಮಾಧ್ಯಮದ ಸ್ನೇಹಿತರುಗಳು ಕಳೆದ 3 ದಿನಗಳಿಂದ ಈ ಒಂದು ನಾಡಿಗೆ ಅತ್ಯಂತ ಸರಳ ಜೀವನವನ್ನು ಮಾಡಿ ಯಾವುದೇ ರೀತಿಯ ರಾಜಕೀಯದ ಸೋಂಕಿನಿಂದ ರಾಜಕೀಯ ಮನೆತನದಲ್ಲಿ ಇದ್ದರು, ರಾಜಕೀಯದ ಒಂದು ಕುಟುಂಬದಲ್ಲಿ ಇದ್ರು, ಒಂದು ದಿನ ಯಾರ ಬಗ್ಗೆಯೂ ಮಾತಾಡದೆ ಇದ್ದಂಥದ್ದು ಮತ್ತು ನಾಡಿನ ಎಲ್ಲ ಕುಟುಂಬಗಳ ಒಂದು ಬದುಕಿಗೆ ಅವರ ಕೈಯಾದಂತಹ ನೆರವುಗಳನ್ನ ಕೊಟ್ಟಿರತಕ್ಕಂಥ ವಿಷಯಗಳು, ವಿಶೇಷವಾಗಿ ನನ್ನ ತಂದೆ ತಾಯಿಗಳು ನಮ್ಮೆಲ್ಲರಿಗೆ ಜನ್ಮೆಯನ್ನು ಕೊಟ್ಟಿದ್ದಾರೆ. ಅವರ ಇಬ್ಬರ ಬದುಕನ್ನು ನಾವೇನು ಹತ್ತಿರದಿಂದ ಕಂಡಿದ್ದೇವೆ. ನನ್ನ ಒಂದು ಅಭಿಪ್ರಾಯದಲ್ಲಿ ಈಗಿನ ಹಲವಾರು ರೀತಿಯ ಒಂದು ವಿಷಯವನ್ನು ನಾವು ನೋಡ್ತಾ ಇದ್ದೇವೆ ಕುಟುಂಬಗಳಲ್ಲಿ. ನಾವು ಈ ರಾಜ್ಯದ ಎಲ್ಲ ಕುಟುಂಬಗಳಿಗೆ ಒಂದು ಸಂದರ್ಭದಲ್ಲಿ ನನ್ನ ತಾಯಿಯನ್ನ ನಮ್ಮ ಕುಟುಂಬ ನಾವೇನು ಅಗಲಿದ್ದೇವೆ, ಇವತ್ತು ಅಗಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ತಂದೆ ತಾಯಂದಿರ ಕೆಲವು ಅವರ ವಯಸ್ಸು ಕೊನೆಯ ಹಂತದಲ್ಲಿ, ನನ್ನ ತಾಯಿ ಇವತ್ತು ಶಿವೈಕ್ಯರಾಗ್ತಕ್ಕಂಥ ಕೊನೆಯ ಹಂತದಲ್ಲಿ ಕೆಲವು ತುಣುಕುಗಳನ್ನ ನನ್ನ ಮಾಧ್ಯಮದ ಸ್ನೇಹಿತರು, ಸೋಷಿಯಲ್ ಮೀಡಿಯಾದ ಸ್ನೇಹಿತರು ಏನು ಅವರಿಬ್ಬರ ಬಾಂಧವ್ಯದ ಬಗ್ಗೆ ನಾಡಿನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಮಾಧ್ಯಮದ ಸ್ನೇಹಿತರು. ನಾನು ಎಲ್ಲ ನಾಡಿನ ಕುಟುಂಬದ ಸದಸ್ಯರುಗಳಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಅವರಿಬ್ಬರ ಬದುಕೇನಿದೆ ಅತ್ಯಂತ ಮಾದರಿಯಾಗಿ ಎಲ್ಲರೂ ಇವತ್ತು ಆಚರಣೆಗೆ ಬರ್ತಕ್ಕಂಥ ರೀತಿ ಅವರ ಬದುಕನ್ನು ಕೊನೆಯ ಹಂತದಲ್ಲಿ ನೀವೇನು ನಾಡಿನ ಜನತೆಗೆ ಪರಿಚಯ ಮಾಡಿದ್ದೀರಿ. ನನ್ನ ಮಾಧ್ಯಮದ ಎಲ್ಲಾ ಮಿತ್ರರಿಗೆ, ಮಾಧ್ಯಮದ ಎಲ್ಲ ವ್ಯವಸ್ಥಾಪಕರುಗಳಿಗೂ ಸಹ ಈ ಸಂದರ್ಭದಲ್ಲಿ ಮತ್ತು ಕೇಂದ್ರದಿಂದ ನರೇಂದ್ರ ಮೋದಿಯವರು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರದಿಂದ ನಮ್ಮ ತಾಯಿಯವರ ಅಂತಿಮ ಈ ಒಂದು ಕಾರ್ಯದಲ್ಲಿ ಭಾಗವಹಿಸತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರದ ವತಿಯಿಂದ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ಕೇಂದ್ರದ ಆರೋಗ್ಯ ಮಂತ್ರಿಗಳು ಮತ್ತು ನಮ್ಮವರೇ ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಸೋಮಣ್ಣ ಅವರನ್ನ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು, ಅದರ ಜೊತೆಗೆ ಕೇಂದ್ರ ಸರ್ಕಾರದ ಪರವಾಗಿ ಇವತ್ತು ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು, ಅಲ್ಲಿಂದ
ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿದ್ದಾರೆ. ಎಲ್ಲರೂ ಹೆಸರು ಹೇಳಿದ್ದೇನೆ, ಕ್ಷಮಿಸಬೇಕು, ಅನ್ಯತಾ ಭಾವಿಸಬೇಡಿ. ಎಲ್ಲರಿಗೂ ನನ್ನ ಮತ್ತು ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ನೀವು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.